ರೆಸ್ಪಾನ್ಸ್ ಪ್ರಾರಂಭ ಇವತ್ತಿನಿಂದ ಆಗ್ತದೆ. ಸೊ ಇವತ್ತು ಲಕ್ಷ್ಮಣ್ ಸವದಿ ಅವರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ. ಸೊ ಇನ್ನು 40 ದಿವಸ ಟೈಮ್ ಇದೆ, ನಮಗೆ ಸಾಕಷ್ಟು ಅವಕಾಶಗಳಿದೆ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಭೆ ಮಾಡ್ತೀವಿ, ಕಾರ್ಯಕರ್ತರ ಸಭೆ ಮಾಡ್ತೀವಿ, ಬೃಹತ್ ಸಭೆ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಈಗಾಗಲೇ ನಮ್ಮ ಸೆಟಪ್ ಇದೆ. ನಾವು ಇನ್ನೇನು ಮಾಡಬೇಕಾಗಿಲ್ಲ. ಈಗಾಗಲೇ ಶಾಸಕರಿದ್ದಾರೆ, ಶಾಸಕರ ನೇತೃತ್ವದಲ್ಲಿ ಸಂಘಟನೆ ಇದೆ, ಜೊತೆ ನಾವು ಕೂಡ ಮಾಡ್ತೀವಿ. ಈಗ ಆಲ್ರೆಡಿ ಸಿದ್ಧತೆ ಮಾಡಿದ್ದೀವಿ. ಇಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರು ಯಾರು ಕೊಡ್ತಾರೆ ಬಿಡ್ತಾರೆ ಅವ್ರಿಗೆ ಸಂಬಂಧಪಟ್ಟ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಇಲ್ಲ, ಅದು ಯಾರು ಕೊಡ್ಬೇಕು ಅವ್ರ ಪಕ್ಷದ ತೀರ್ಮಾನ, ಅದು ನಾವು ಹೇಳಲಿಕ್ಕಾಗಲ್ಲ. ನಮ್ಮ ಪಕ್ಷದಷ್ಟೇ ನಾವು ನೋಡೋದು. ಇತ್ತೀರ್ಥ ರಾಜಕೀಯದಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ, ಸುಮ್ಮನೆ ಆಗೋಲ್ಲ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದಾಗ ಗೆಲ್ಲಲಿಕ್ಕೆ ಅವಕಾಶ ಇದೆ. ಜಗದೀಶ್ ಶೆಟ್ಟರ್ ಕೊಟ್ಟರು, ಬೇರೆಯವರು ಕೊಟ್ಟರು, ಅದು ನಮಗೆ ಸಂಬಂಧಪಟ್ಟ ವಿಚಾರ. ಸರ್, ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಸರ್ ಇವತ್ತು. ಸೇರಿದಾರೆ, ಅವರು ಇಚ್ಛೆ ಅದು. ಅವ್ರು ಎಲ್ಲೇ ಸೇರ್ಬೋದು, ಸ್ವತಂತ್ರ ಇದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಸಪೋರ್ಟ್ ಮಾಡಿದ್ರು, ಮಾಡಿದ್ರೆ ಅದೇ ನಾವು ಸ್ವತಂತ್ರ ಇದ್ರು ಮಾಡಿದ್ರು. ಈಗ ಅಲ್ಲಿ ಪಕ್ಷ ಇಷ್ಟ ಇರ್ಬೋದು, ಅಲ್ಲಿ ಹೋಗ್ತಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸ್ವತಂತ್ರದವರು ಎಲ್ಲೇ ಹೋಗ್ಬೋದು. ಸರ್, ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ ನೀವೀಗ. ಲಕ್ಷ್ಮಣ್ ಸವದಿ ಅವರು ಸಾವಿರಾರು ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನಾದ್ರು ಗೆದ್ದು ಸಾಧಿಸಿದ್ರೆ ಅಷ್ಟೇ ಅನುದಾನ ಬಿಡುಗಡೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಮಾತಾಡಿ ಸರ್. ಇದು ಏನು, ಯಾವ ರೀತಿ ಅಂತ ಸರ್? ಗೊಂದಲ ಆಗಿದೆ. ನಮಗೇನು ಗೊಂದಲ ಇಲ್ಲ, ನಿಮಗೆ ಗೊಂದಲ ಆಗಿದೆ. ಈಗಾಗಲೇ ನಾವು ಈ ಚುನಾವಣೆಯಲ್ಲಿ 2,000 ಕೋಟಿ ಲಕ್ಷ್ಮಣ್ ಸವದಿ ತಂದಿದ್ದಾರೆ. ಸೊ ಮುಂದೆ ನಾವು ಗೆದ್ರೆ ಇನ್ನೂ ಹೆಚ್ಚಿಗೆ ಅನುದಾನ ಪಡಿಲಿಕ್ಕೆ ನಮಗೆ ಕೇಳಲಿಕ್ಕೆ ಶಕ್ತಿ ಬರ್ತದೆ. ಗೊಂದಲ ಏನಿಲ್ಲ. ಕಲ್ಲೋಳಕರ ನಿನ್ನೆ ನಾವು ರೆಬಲ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲ, ರೆಬಲ್ ಆಗಿ ನಮಗೇನು ಸಂಬಂಧ ಅದು. ನಮ್ಮ ಪಕ್ಷದಲ್ಲಿ ಅವ್ರು ಇಲ್ಲ. ನಮಗೆ ನೀವು ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ. ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ. ಅವ್ರ ಪಕ್ಷೇತರು, ನಮ್ಮ ಪಕ್ಷದಲ್ಲಿ ಇಲ್ಲ. ಅವ್ರು ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ. ಸರಿ ಸರ್, ಥ್ಯಾಂಕ್ ಯು ಸರ್.